ಮೊದಲಿಗೆ ಬಳ್ಳಾರಿಗೆ ಹೋಗೋಣ. ಬಳ್ಳಾರಿಯಲ್ಲಿ ಕೈ ಕಾರ್ಯಕರ್ತ ಬಲಿಯಾಗಿದ್ದು ಯಾರ ಗುಂಡೇಟಿಗೆ ಅಂತ. ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಕ್ತ ರಾಜಕೀಯ ಮಾಡಿಬಿಟ್ರಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರಾಜಶೇಖರ್ ಸಾವಿನ ರಹಸ್ಯ ಆಗಿದೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಆಗಿದೆ. ಮಿಮ್ಸ್ ಆಸ್ಪತ್ರೆಗೆ ಐಜಿಪಿ ವರ್ತಿಕಾ ಕಟಿಯಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮೃತ ರಾಜಶೇಖರ್ ಪೋಷಕರಿಂದಲೂ ಕೂಡ ಐಜಿಪಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಆಯ್ತಲ್ಲ, ಆ ಗುಂಡೇಟು ಬಿತ್ತಲ್ಲ, ರಾಜಶೇಖರ್ ಸಾವನ್ನಪ್ಪುತ್ತಾರಲ್ಲ, ಆ ಸಾವಿನ ರಹಸ್ಯ ಬಯಲಾಗಬೇಕಾಗಿರುವುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಯಾರ ಗನ್ನಿಂದ ಫೈರ್ ಆಗಿದೆ ಆ ಬುಲೆಟ್ ಅಂತ ಗೊತ್ತಾಗುತ್ತೆ. ಪೊಲೀಸರ ಗುಂಡೇಟಿಗೆ ಬಲಿಯಾದ್ನ ಅಥವಾ ಈ ಆರೋಪ ಪ್ರತ್ಯಾರೋಪಗಳು ಮಾಡ್ತಿದ್ದಾರಲ್ಲ ಇಬ್ಬರು ರೆಡ್ಡಿಗಳ ಬೆಂಗಾವಲು ಪಡೆಗಳು, ಆ ಬೌನ್ಸರ್ ಅಂತನೋ ಅಥವಾ ಸೆಕ್ಯೂರಿಟಿ ಅಂತ ಹೇಳ್ತೀವಲ್ಲ, ಅವರೇನಾದರೂ ಫೈರ್ ಮಾಡಿದಾರಾ? ಅದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ. ವೀರೇಶ್, ಈಗ ಮೃತ ರಾಜಶೇಖರ್ನ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆಯಾ? ಮೇನ್ಲಿ ಈ ಮರಣೋತ್ತರ ಪರೀಕ್ಷೆಯ ಮೇಲೆಯೇ ಎಲ್ಲವೂ ನಿಂತಿದೆ. ಜೊತೆಗೆ ಆ ಒಂದು ಬುಲೆಟ್, ಆತನ ಬಾಡಿಯಲ್ಲಿ ಹೊಕ್ಕಿರುವಂಥ ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದ್ದು ಅನ್ನುವಂಥ ಅಂಶವನ್ನ ಬೆಳಕಕ್ಕೆ ತರೋದಕ್ಕೆ ಎಷ್ಟೊತ್ತಾಗಬಹುದು ಅಂತ. ಶರತ್, ಈ ಒಂದು FSL ವರದಿ ಬರೋವರೆಗೆ ಈ ಒಂದು ಬುಲೆಟ್ ತಂತ್ರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನತಕ್ಕಂಥದ್ದು ವರದಿಯನ್ನು ನೀಡುವುದರ ಮೇಲೆ ಮಾತ್ರ ನಾವು ಅದನ್ನು ಗ್ರಹಿಸಬಹುದಾಗಿದೆ. ಏಕೆಂದರೆ ಈಗಾಗಲೇ ರಾತ್ರಿ ಸುಮಾರು 500ರಿಂದ 1000 ಜನಗಳು ಸೇರಿರತಕ್ಕಂಥ ಸ್ಥಳದಲ್ಲಿ ಸಡನ್ ಫೈರ್ ಆಗಿರತಕ್ಕಂಥದ್ದು ಯಾರ ಗನ್ನಿನಿಂದ ಎನ್ನುತ್ತಕ್ಕಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಒಂದು ಉಂಟಾಗಿದೆ. ಈ ಯಕ್ಷ ಪ್ರಶ್ನೆಗೆ ಪರಿಹಾರ ದೊರೆಯಬೇಕೆಂದರೆ ಈ ಒಂದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿಯನ್ನು ನೀಡ್ತಾರೆ FSL ವರದಿ, ಅದರ ಆಧಾರದ ಮೇಲೆ ಮುಂದಿನ ತನಿಖೆ ಮತ್ತು ಮುಂದಿನ ಈ ಒಂದು ಕೇಸನ್ನು ದಾಖಲಿಸಿಕೊಳ್ಳತಕ್ಕಂತಹ ಕಾರ್ಯ ಆಗಿದೆ. ಈಗ ಕೇವಲ FIR ಮಾತ್ರ ಆಗಿದೆ, ಆದರೆ ಇದರ ಸಂಪೂರ್ಣವಾದಂತಹ ಮಾಹಿತಿಯು ಚಾರ್ಜ್ ಶೀಟಲ್ಲಿ ಲಭ್ಯವಾಗುತ್ತದೆ. ಅದಕ್ಕೆ ಮುಂಚೆ ಈ ಒಂದು FSL ವರದಿಯೇ ಮಾತ್ರ ಅದರ ಒಂದು ನಿಜಾಂಶವನ್ನು ಬೆಳಕಿಗೆ ತರುವಂತಹ ಕಾರ್ಯವನ್ನು ಮಾಡ್ತದೆ ಅಂತ ಹೇಳ್ಬೋದು. ಇಲ್ಲಿ ಶರತ್, ಮತ್ತೊಂದು ವಿಚಾರ ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಕುಟುಂಬಸ್ಥರು ಇದ್ದಾರೆ, ಈ ಒಂದು IGP ಆದಂತಹ ವರ್ಟಿಕಾ ಕಟಿಯಾರ್ ಅವರು ಇದ್ದಾರೆ, ಅದೇ ರೀತಿಯಾಗಿ ಈಗ ತಾನೇ ವಿಮ್ಸ್ ಡೈರೆಕ್ಟರ್ ಆಗಿರತಕ್ಕಂಥ ಗಂಗಾಧರ್ ಗೌಡರು ಸಹ ಬಂದಿದ್ದಾರೆ. ಈ ಒಂದು FSL ವರದಿಯಲ್ಲಿ ಯಾವುದೇ ರೀತಿಯಾದ ಕಾಣದ ಕೈಗಳು ಕೆಲಸ ಮಾಡದಂತೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಏನು ಕಾರಣ ಎನ್ನುತ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡುವಂತಹ ಕಾರ್ಯಕ್ಕೆ ಬೇಕಾದಂಥ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ಇಂದು ವಿಮ್ಸ್ ಆಸ್ಪತ್ರೆಯ ಈ ಒಂದು ನಿರ್ದೇಶಕರಾದಂತಹ ಗಂಗಾಧರ್ ಗೌಡ ಅವರು ಪರಿಶೀಲಿಸುವಂತಹ ಕಾರ್ಯ ಮಾಡಿದ್ದಾರೆ. ಪೊಲೀಸರು ಸಹ ಬೇರೆ ಹೊರಗಿನವರ ಯಾವುದೇ ಹಸ್ತಕ್ಷೇಪಗಳು ಸಹ ಇಲ್ಲದಂತೆಯೇ ಕುಲಂಕುಷವಾಗಿ, ಯಾವುದೇ ಪಾರದರ್ಶಕವಾಗಿ, ಯಾವುದೇ ಅನುಮಾನಗಳಿಗೆ ಎಡೆಮಾಡಿಕೊಡದಂತೆಯೇ ಈ ಒಂದು FSL ವರದಿಯನ್ನು ನೀಡುವಂತಹ ತಾಕತ್ತು ಮಾಡಿದ್ದಾರೆ ಎನ್ನುತ್ತಕ್ಕಂಥದ್ದು ಸಹ ಬೆಳಕಿಗೆ ಬರ್ತದೆ. ಇದರ ನಡುವೆ ಮತ್ತೊಂದು ವಿಚಾರವನ್ನು ನಾವು ಗಮನಿಸ್ತಾ ಹೋದಾಗ ಈ ಒಂದು ಸತೀಶ್ ರೆಡ್ಡಿ ಅವರ ಆಪ್ತರಾದಂಥ ಭರತ್ ರೆಡ್ಡಿ ಅವರ ಆಪ್ತರಾದಂಥ ಸತೀಶ್ ರೆಡ್ಡಿ ಅವರು ಸಹ ಈ ಒಂದು ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರತಕ್ಕಂಥದ್ದು, ಅವ್ರಿಗೂ ಸಹ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಈ ಒಂದು ಎಲ್ಲ ಬೆಳವಣಿಗೆಗಳಿಗೂ ಇನ್ನೂ ಕೇವಲ ಅರ್ಧದಿಂದ 1 ಗಂಟೆ ಒಳಗಾಗಿ ಅಂದರೆ ಕಾಂಗ್ರೆಸ್ ಬಣದಿಂದಲೂ ಮತ್ತು ಈ ಒಂದು ಜನಾರ್ದನ್ ರೆಡ್ಡಿ ರಾಮುಲು ಬಣದಿಂದಲೂ ಸಹ ಪ್ರೆಸ್ ಮೀಟ್ ಅನ್ನು ಘೋಷಿಸಿದ್ದಾರೆ. ಈ ಪ್ರೆಸ್ ಮೀಟ್ ನಲ್ಲಿ ಏನಾಗ್ತಿದೆ ಅನ್ನತಕ್ಕಂಥದ್ದನ್ನು ಅವರು ಆರೋಪ ಪ್ರತ್ಯಾರೋಪಗಳು ಯಾವುದು ತಿಲಾಂಜಲಿ ನೀಡ್ತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಇಲ್ಲಾಂದ್ರೆ ಇದು ಮುಂದುವರೆದ ಭಾಗವಾಗಿ 2-3 ದಿನಗಳ ಕಾಲ ಈ ಕಾವು ಏನು ಹತ್ತಿ ಉರಿಯುತ್ತದೆ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ ಶರತ್.